ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನ ವ್ಲಾಗ್ಸ್ಗೆ. ಸೊ ಇವತ್ತಿನ ಒಂದು ವಿಡಿಯೋ ಕಿಚನ್ ಮೇಕ್ ಓವರ್ ಮಾಡೋಕ್ಕೆ ಅಂತ ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದೆ ಅಮೆಝಾನಿಂದ ಹಾಗೆ ಮೀಶೋಯಿಂದ. ಸೊ ಅದನ್ನು ನಾನು ನಿಮಗೆ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ನಿಮಗೂ ತೋರಿಸ್ತಾ ಇದ್ದೀನಿ. ಇನ್ ಕೇಸ್ ಈ ಒಂದು ಪ್ರಾಡಕ್ಟ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಬೇಕು ಅಥವಾ ನಿಮ್ಗೆ ಇಷ್ಟ ಆಯಿತು ತೊಗೋಬೇಕು ಅನಿಸಿದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ, ನೀವು ಹೋಗಿ ಚೆಕ್ ಮಾಡಿ, ಓಕೆನಾ. ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಏನಾದ್ರು ಮನೆಗೆ ಪ್ರಾಡಕ್ಟ್ಸ್ ತರಿಸ್ಬೇಕು ಅಂದರೆ ತುಂಬ ಸರ್ಚ್ ಮಾಡ್ತೀನಿ. ಅದರಲ್ಲಿ ಕಡಿಮೆ ಪ್ರೈಸ್ ಇರಬೇಕು, ಹಾಗೆ ಗುಡ್ ಕ್ವಾಲಿಟಿ ಇರಬೇಕು. ಸೊ ಆ ಥರದ ಪ್ರಾಡಕ್ಟನ್ನು ನಾನು ಪರ್ಚೇಸ್ ಮಾಡ್ತೀನಿ. ಸೊ ಆಫರ್ ಇದ್ದಾಗ ನೋಡಿ ಅಥವಾ ಕಡಿಮೆ ಪ್ರೈಸ್ ಇರೋದನ್ನು ನೋಡಿ ಪರ್ಚೇಸ್ ಮಾಡ್ತೀನಿ. ಸೊ ನಂತರ ಕ್ಯಾಟಗರಿ ನೀವೇನಾದರೂ ಇದ್ದರೆ ಸೊ 100% ಯೋಚನೆ ಮಾಡ್ದೇ ಪರ್ಚೇಸ್ ಮಾಡಿ. ಯಾಕಂದರೆ ಆ ಥರದ್ದನ್ನು ಹುಡುಕಿ ತೆಗೆದು ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ನಂತರ ಯಾರಾದ್ರೂ ದುಡ್ಡು ಜಾಸ್ತಿ ಖರ್ಚು ಮಾಡೋಕ್ಕೆ ಇಷ್ಟಪಡಲ್ಲ, ಚಲೋ ಕ್ವಾಲಿಟಿ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಈ ಒಂದು ಪ್ರಾಡಕ್ಟ್ಸ್ನ ಬೈ ಮಾಡ್ಬೋದು, ಓಕೆನಾ. ಸೊ ಈ ಒಂದು ಶೆಲ್ಫ್ ಅಮೆಝಾನಿಂದ ತರಿಸಿರೋದು ನಾನು. ಸೊ ಅಮೆಝಾನಲ್ಲಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಎರಡು ಮಾತೇ ಇರೋದಿಲ್ಲ. ಈ ಥರ ನಮಗೆ ಸ್ಕ್ರೂ ಕೊಟ್ಟಿರ್ತಾರೆ, ಒಂದು 3-4 ಸ್ಕ್ರೂ ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ. ನಿಮ್ಗೆ ಬೇಕಿದ್ದರೆ ನೀವು ಏನಾದರೂ ಬ್ರೇಕ್ ಆದರೆ ಅಥವಾ ಕಳೆದೋದ್ರೆ ನೀವು ಮತ್ತೆ ಎಕ್ಸ್ಟ್ರಾ ಇರುತ್ತೆ ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಈ ಥರ ಸ್ಕ್ರೂ ಇರುತ್ತೆ. ಇದು ಏನಂದರೆ ಕಿಚನ್ ಸ್ಲ್ಯಾಬ್ ಮೇಲೆ ಇಟ್ಕೊಳ್ಳೋಕ್ಕೆ ಅಂತೇಳಿ ನಾನು ತರಿಸಿದ್ದೀನಿ. ನೀವು ಏನಾದರೂ ಬುಕ್ಸ್ ಇಟ್ಕೊಳ್ಳೋಕ್ಕೆ ಅಥವಾ ಕಿಚನ್ ಸ್ಲ್ಯಾಬ್ ಮೇಲೆ ಯೂಸ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಲುಕ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾನು ಆಲ್ರೆಡಿ ಕಿಚನ್ ಮೇಕ್ ಓವರ್ ಮಾಡಿದ್ದೀನಿ. ಸೊ ಅದರದ್ದು ನೆಕ್ಸ್ಟ್ ವೀಡಿಯೋ ಬರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನಿಮಗೆ ವೀಡಿಯೋ ಬರುತ್ತೆ ಯಾವ ಥರ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ, ಓಕೆನಾ. ಸೊ ಈ ಥರ ಝಡ್ ಶೇಪಲ್ಲಿ ಸೈಡಲ್ಲಿ ಬರುತ್ತೆ, ನೋಡ್ತಾ ಇರ್ಬೋದು ನೀವು ಔಟ್ಫಿಟ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಾನು ಯಾಕೆ ಇದನ್ನು ಸೆಲೆಕ್ಟ್ ಮಾಡಿದೆ ಅಂದರೆ ನಮಗೆ ಬೇಕಂದರೆ ಯೂಸ್ ಮಾಡ್ಕೋದು, ಬೇಡ ಅಂದರೆ ಎತ್ತಿಡ್ಬೋದು, ಜಾಗ ಕೂಡ ಹಿಡಿಯೋದಿಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಸೊ ನೀವು ಯೋಚನೆ ಮಾಡ್ದೇ ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಅಂತೂ ಎಲ್ಲರ ಕಿಚನ್ಗೂ ಬೇಕೇ ಬೇಕು. ಸೊ ಎಲ್ರಿಗೂ ಆಸೆ ಇರುತ್ತೆ ಫರ್ನಿಷಿಂಗ್ ಒಂದು ಕಿಚನ್ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ಮಿಡಲ್ ಕ್ಲಾಸ್ ಜನದ ಕಿಚನು ಯಾವ ಥರ ಇರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ನಾವು ರೆಂಟ್ ಹೌಸಲ್ಲಿ ಇರೋದ್ರಿಂದ ಅಲ್ಲಿ ನಮಗೆ ಬೇಕಾದಂಥ ಫೆಸಿಲಿಟಿ ಇರೋದಿಲ್ಲ. ಸೊ ಹಾಗಾಗಿ ಈ ಥರದ್ದೊಂದು ಕರ್ಟನ್ಸ್ನ ತೊಗೊಂಡ್ರೆ ತುಂಬಾ ಅಟ್ರಾಕ್ಟಿವ್ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ಆರ್ಗನೈಸ್ಡಾಗಿ ನಾವು ಇಟ್ಕೋಬೋದು. ಕ್ವಾಲಿಟಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ನಾನು ಸೈಡಲ್ಲಿ ನಿಮಗೆ ಪಿಕ್ ಹಾಕಿರ್ತೀನಿ, ನೀವು ನೋಡಿ ಆ ಥರ ಬರುತ್ತೆ ಔಟ್ಫಿಟ್ಟು. ತುಂಬಾ ಚೆನ್ನಾಗಿದೆ. ನಾವು ಏನಾದರೂ ಬೆಡ್ಶೀಟು ಅಥವಾ ಯಾವುದಾದ್ರೂ ಮನೆಯಲ್ಲಿರೋ ಒಂದು ಸಾರಿನೋ ಅಥವಾ ಏನೋ ಕರ್ಟನ್ನ ತೊಗೊಂಡು ಸ್ಟಿಚ್ ಮಾಡಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ, ಆಮೇಲೆ ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಬಟ್ ಈ ಥರ ಪ್ರಿಂಟ್ ಇರೋದನ್ನು ತೊಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಕಿಚನ್ ಒಂದು ಥೀಮಲ್ಲಿನೇ ಈ ಒಂದು ಕರ್ಟನ್ಸ್ ಇದೆ, ಹಾಗಾಗಿ ನಾನು ಇದನ್ನು ಬೈ ಮಾಡಿದ್ದೆ. ಇದನ್ನು ನಾನು ಮೀಶೋದಲ್ಲಿ ಬೈ ಮಾಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದನ್ನು ಹುಡುಕ್ತಾ ಇರ್ತಾರೆ, ನಾನು ಕೂಡ ತುಂಬ ಸರ್ಚ್ ಮಾಡ್ತಾಯಿದ್ದೆ. ಬಟ್ ಈ ಥರ ಸಿಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ. ಬಟ್ ತುಂಬಾ ಖುಷಿ ಆಯಿತು ನನಗಂತೂ. ಇದನ್ನು ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ, ಸ್ಟಿಚ್ ಮಾಡಿಸ್ತಾರೇನೋ ಅಂಥೇಳಿ. ಅಷ್ಟೊಂದು ಐಡಿಯಾ ಇರಲಿಲ್ಲ ನನಗೆ ಆನ್ಲೈನಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಸಿಕ್ಕಿದ್ದೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ ಆಪ್ಷನ್ಸು ಇದೆ. ಎಲ್ಲದರದ್ದು ಲಿಂಕನ್ನು ನಾನು ಕೊಟ್ಟಿರ್ತೀನಿ, ಒಂದು ಸರ್ತಿ ಚೆಕ್ ಮಾಡಿ. ಕಡಿಮೆ ಒಂದು ಪ್ರೈಸಲ್ಲೇ ಸಿಗುತ್ತೆ. ಹಾಗೆ 5 ಫೀಟ್ ಇರುತ್ತೆ, ಸೆಟ್ ಆಫ್ 2 ಬರುತ್ತೆ ನಿಮಗೆ, ಓಕೆನಾ. ನಿಮ್ಮ ಒಂದು ಕಿಚನ್ ಸ್ಲ್ಯಾಬ್ ಎಷ್ಟಿದೆ ನೋಡಿಕೊಂಡು ನೀವು ತೊಗೊಳ್ಳಿ. ಸೊ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಸೊ ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಅಂತೂ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಏನಪ್ಪ ಅಂದರೆ ಇದನ್ನು ನಾನು ಮೀಶೋಯಿಂದ ತರಿಸಿರೋದು. ಸೊ ಇದ್ರದ್ದು ಪ್ರೈಸು ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾಯಿದೆ. ಯಾಕಂದರೆ ಹೊರಗಡೆ ಎಲ್ಲ ನಾನು ಆಲ್ರೆಡಿ ಕೇಳಿದ್ದೀನಿ, ನಾನು ಹೊರಗಡೆನೂ ಎಲ್ಲಾದರೂ ಹೋದಾಗ ಕೇಳಿರ್ತೀನಿ, ಆನ್ಲೈನಲ್ಲಿನೂ ಕೂಡ ನೋಡಿಟ್ಟಿರ್ತೀನಿ. ಸೊ ಯಾವುದು ಕಡಿಮೆ ಪ್ರೈಸ್ ಇರುತ್ತೆ ನಾನು ಅದನ್ನು ಬೈ ಮಾಡ್ತೀನಿ. ಸೊ ಕ್ವಾಲಿಟಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನೀವು ಡೌಟೇ ಪಡಬೇಡಿ. ಅಷ್ಟು ಒಂದು ಶೈನಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಇದು ಏನಪ್ಪ ಅಂದರೆ ದೇವ್ರಿಗೆ ಧೂಪ ಹಾಕೋಕ್ಕೆ. ನಾವು ಇವಾಗ ಮಂಗಳವಾರ, ಗುರುವಾರ, ಶುಕ್ರವಾರ ಏನು ಧೂಪ ಹಾಕ್ತೀವಲ್ವ, ಇದರಲ್ಲಿ ಧೂಪ ಹಾಕಿಡೋದ್ರಿಂದ ಹೊಗೆನೂ ಕೂಡ ಚೆನ್ನಾಗಿ ಮೇಲ್ಗಡೆ ಹೊಗೆ ಬರುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು ಟ್ರೆಡಿಷ್ನಲ್ ಲುಕ್ ಥರ ಅನಿಸುತ್ತೆ. ಹಿಂದ್ಗಡೆ ಹಿಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಹ್ಯಾಂಡಲು ಉಡಂದಿರುತ್ತೆ. ಸೊ ಯಾವುದೇ ಥರ ಕೈ ಸುಡೋದಿಲ್ಲ. ನನಗೇನು ಭಯ ಇತ್ತು ಅಂದರೆ ಹೊರಗಡೆ ನಾನು ಫ್ರಿಡ್ಜ್ ಮೇಲೆ ಒಳಗಡೆ ದೇವ್ರ ಹತ್ರ ಇಟ್ಟರೆ ಡೇಂಜರು. ಸೊ ಹೊರಗಡೆ ಇಟ್ಟರೆ ಮಕ್ಕಳು ಹಿಡಿತಾರೆ ಅನ್ನೋ ಡೇಂಜರು. ಅದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೆ.
ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ, ಡೌಟೇ ಬೇಡ ನಿಮಗೆ. ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ, ಹೋಗಿ ಚೆಕ್ ಮಾಡಿ. ಓಕೆನಾ. ಸೊ ಇನ್ನು ಫೋರ್ತ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಬುಲೆಟ್ ಮಿಕ್ಸಿ ಜಾರ್. ಸೊ ಯೂಶ್ವಲಿ ಬುಲೆಟ್ ಮಿಕ್ಸಿ ಜಾರು ಎಲ್ಲರ ಒಂದು ಕಿಚನಲ್ಲಿ ಇರಬೇಕು ಅಂತ ಆಸೆ ಪಟ್ಟಿರ್ತೀರ. ನಾನು ಕೂಡ ಅದೇ ಥರ ತೊಗೋಬೇಕು ಅಂದ್ಕೊಂಡಿದ್ದೆ. ಬಟ್ 2 ಇಯರ್ಸ್ ಬ್ಯಾಕೆ ನಾನು ನೋಡಿದ್ದೆ. ಆವಾಗ ಪ್ರೈಸ್ ಕೂಡ ಹೈ ಇತ್ತು. ಇನ್ನೊಂದು ನಾನು ಆಲ್ರೆಡಿ ಆವಾಗಲೇ ಒಂದು ಹೊಸ ಒಂದು ಮಿಕ್ಸಿ ಜಾರ್ನ ಪರ್ಚೇಸ್ ಮಾಡಿದ್ದೆ, ಸ್ಟೀಲ್ದು. ಹಾಗಾಗಿ ನಾನು ಅದನ್ನ ಬಿಟ್ಟಿದ್ದೆ. ಬಟ್ ಇವಾಗ ಅದು ಡ್ಯಾಮೇಜ್ ಆಯಿತು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇನ್ನೇನು ಬೇಸಿಗೆನೂ ಬಂತಲ್ಲ, ಜ್ಯೂಸ್ ಮಾಡೋಕ್ಕೆ ಅಥವಾ ಕೋಲ್ಡ್ ಕಾಫಿ ಮಾಡೋಕ್ಕೆ ಮಕ್ಕಳು ಬೆಳೆದಾಗ ಸಡನ್ನಾಗಿ ಜ್ಯೂಸ್ ಮಾಡಿಕೊಡ್ಬೇಕಂದ್ರೆ ಇದು ಅವಶ್ಯಕತೆ ಇದೆ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ಅಷ್ಟೇ, ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ ಇದ್ರದ್ದು ಪ್ರೈಸು. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಡೌಟೇ ಬೇಡ. ಸೊ ಈ ಥರ 2 ಜಾರ್ ಕೊಟ್ಟಿರ್ತಾರೆ, ಒಂದು 500 ml, ಆಮೇಲೆ ಒಂದು 900 ml ಏನೋ ಇದೆ, 250 ml ಇದೆ. ಸೊ ಈ ಥರ 2 ಕ್ಯಾಪ್ಗಳು ಕೊಟ್ಟಿರ್ತಾರೆ. ಈ ಕ್ಯಾಪ್ ಏನಂದರೆ, ನೀವು ಏನಾದ್ರು ಜ್ಯೂಸ್ ಮಾಡಿದಾಗ ಎಕ್ಸ್ಟ್ರಾ ಉಳೀತು, ಚಟ್ನಿ ಮಾಡಿದಾಗ ಎಕ್ಸ್ಟ್ರಾ ಉಳೀತು ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋಕ್ಕೆ ಅಂತ ಕೊಟ್ಟಿರ್ತಾರೆ. ಹಾಗೆ ಇದು ಏನಂದರೆ, ನೀವು ಜ್ಯೂಸ್ ಮಾಡಿದಾಗ ಇಲ್ಲೇ ನಿಮಗೆ ಒಂಥರ ಡಾಟ್ಸ್ ಥರ ಛಾನ್ಗಿ ಥರ ಕೊಟ್ಟಿರ್ತಾರೆ. ಇದರಿಂದ ನೀವು ಜ್ಯೂಸನ್ನ ಸೋಸ್ಕೋಬೋದು, ಅಥವಾ ಏನಾದರೂ ಪೌಡರ್ ಮಾಡಿದರೆ ಸ್ಪ್ರಿಂಕ್ಲರ್ ಮಾಡ್ಕೋಬೋದು. ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ, 1 ಮಂತ್ ಆಯಿತು. ಸೊ ಬೇಸಿಗೆನಲ್ಲಂತೂ ಇವಾಗ ಜ್ಯೂಸ್ ಮಾಡೋಕ್ಕೆ ಅಥವಾ ಇಮಿಡಿಯೇಟ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ದೋಸೆ ಹಿಟ್ಟು ಕೂಡ ನೀವು ಇದರಲ್ಲಿ ರುಬ್ಕೋಬೋದು. ಸೊ ಈ 2 ಸೆಟ್ಟದ್ದು ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ. ಸೊ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆನಾ. ಸೊ ನನಗಂತೂ ನಿಜವಾಗ್ಲೂ ಹೇಳ್ತೀನಿ, ಇದೆಲ್ಲ ಪ್ರಾಡಕ್ಟ್ಸು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕಡಿಮೆ ಪ್ರೈಸಲ್ಲೇ ಇಷ್ಟು ಗುಡ್ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಅಂದರೆ ನಂಬೋಕ್ಕೆ ಆಗೋದಿಲ್ಲ. ಇನ್ನು ಫಿಫ್ತ್ ಒಂದು ಬಂದುಬಿಟ್ಟು ಈ ಒಂದು ಹ್ಯಾಂಡ್ ವಾಶ್, 3-in-1 ಹ್ಯಾಂಡ್ ವಾಶ್ ಆ್ಯಂಡ್ ಡಿಶ್ ವಾಷರ್ ಡಿಸ್ಪೆನ್ಸರ್ ಹೋಲ್ಡರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದು ಅಂತೂ. ನನಗಂತೂ ಇದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಯಾಕಂದರೆ ಪ್ರೈಸ್ ತುಂಬ ಹೈ ಇತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಬೇರೆ ಹಾಕಿದ್ದೆ, ಬಟ್ ಅದು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಹೋಗಲಿ ಬಿಡು, ಮತ್ತೆ ರಿಟರ್ನ್ ಹಾಕಿ ಮತ್ತೆ ತರೋದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡಿಕೊಂಡೆ. ರಿಟರ್ನ್ ಹಾಕಬೇಕು ಅಂದ್ಕೊಂಡೆ, ಬಟ್ ಇಲ್ಲಿ ಅಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಗುಡ್ ಕ್ವಾಲಿಟಿ ಅಂದರೆ ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ತು. ನಾನು ಇದಕ್ಕೆ ಜಸ್ಟ್ 60 ರೂಪೀಸ್ ಪೇ ಮಾಡಿದ್ದೀನಿ, ನೀವು ನಂಬಲ್ಲ. 69 ರೂಪೀಸ್ ಪೇ ಮಾಡಿದ್ದೀನಿ ಅಷ್ಟೇ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾಯಿದೆ. ಹಾಗೆ ಕ್ವಾಲಿಟಿಲಂತೂ ಕಾಂಪ್ರಮೈಸೇ ಇಲ್ಲ, ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ. ಸೊ ನೋಡಿ, ಈ ಥರ ಒಂದು ಕಡೆ ನೀವು ಹ್ಯಾಂಡ್ ವಾಶ್ ಹಾಕ್ಕೋಬೋದು, ಒಂದು ಕಡೆ ಲಿಕ್ವಿಡ್ನ ಹಾಕ್ಕೋಬೋದು. ಅವರೇ ಸ್ಪಾಂಜ್ ಕೂಡ ಕೊಟ್ಟಿರ್ತಾರೆ. ಈ ಥರ ನೀವು ಸ್ಪಾಂಜನ್ನ ಸ್ವಲ್ಪ ಪುಷ್ ಮಾಡಿದರೆ ನಿಮಗೆ ಲಿಕ್ವಿಡ್ ಬರುತ್ತೆ. ಪಾತ್ರೆ ತೊಳೆಯೋಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಅಲ್ಲಿ ಸಿಂಕ್ ಏರಿಯಾ ಹತ್ರ ನಿಮಗೆ ಸ್ಪೇಸ್ ಸೇವ್ ಆಗುತ್ತೆ. ಸೊ ಹ್ಯಾಂಡ್ ವಾಶು, ಲಿಕ್ವಿಡು, ಸ್ಪಾಂಜು ಎಲ್ಲನೂ ಒಂದರಲ್ಲೇ ಕೂಡೋದ್ರಿಂದ ಅಲ್ಲಿ ನಿಮಗೆ ಸ್ಪೇಸ್ ಅನ್ನೋದು ಸೇವ್ ಆಗುತ್ತೆ. ಹಾಗೆ ಹೈಜೀನ್ ಕೂಡ ಮೇಂಟೈನ್ ಮಾಡ್ಬೋದು, ಲಿಕ್ವಿಡ್ ಕೂಡ ಸೇವ್ ಆಗುತ್ತೆ. ಸೊ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆನಾ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೀನಿ, ಕಿಚನ್ ಮೇಕವ್ರಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ಸ್ನ ತರಿಸಿದ್ದೆ. ಸೊ ಅದರಲ್ಲಿ ಮೇಯ್ನಾಗಿ ಅಂದರೆ ಇದು ಬೇಕು. ಸೊ ಇದು ಏನಂದರೆ ಗ್ರಿಪ್ ಟೇಪ್. ಓಕೆನಾ, ಡಬಲ್ ಸೈಡ್ ಟೇಪು. ಸೊ ಈ ಒಂದು ಟೇಪು ಈ ಥರ ಬರುತ್ತೆ. ಇದು ಡಬಲ್ ಗಮ್ ಇರುತ್ತೆ, 2 ಕಡೆನೂ ಸ್ಟಿಕ್ ಆಗುತ್ತೆ. ನೀವು ಗಟ್ಟಿ ಅಂದರೆ ಗಟ್ಟಿ ಇರುತ್ತೆ, ಆಮೇಲೆ ಕಣ್ಣಿಗೆ ಕಾಣೋದು ಇಲ್ಲ ಹಚ್ಚಿದ ಮೇಲೆ, ಅಷ್ಟು ನೀಟಾಗಿರುತ್ತೆ. ನೀವು ಏನು ಬೇಕಿದ್ರೂ ಹಚ್ಕೋಬೋದು. ಫೋಟೋ ಫ್ರೇಮ್ಸ್ ಆಗಿರ್ಬೋದು ಅಥವಾ ಕಿಚನಲ್ಲಾಗಿರ್ಬೋದು ತುಂಬಾ ಯೂಸ್ ಆಗುತ್ತೆ. ನಾನು ಇದನ್ನು ಪ್ಲ್ಯಾಂಟ್ಸ್ನ ಹಚ್ಚೋದಕ್ಕೆ ಹಾಗೆ ಲೈಟಿಂಗ್ಸ್ನ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇದೆ, ನಿಮಗೆ ಒಂದು 80 ರೂಪೀಸು 90 ರೂಪೀಸಲ್ಲೇ ಸಿಕ್ಬಿಡುತ್ತೆ. ಸೊ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆನಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗ್ರೀನರಿ ಪಾಟ್ಸ್. ಸೊ 2 ಪಾಟ್ ತರಿಸಿದ್ದೆ. ನೀವೆಲ್ಲರೂ ಆಲ್ರೆಡಿ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕ್ರಿಯೇಟರ್ಸು ಕೂಡ ಕುಕ್ಕಿಂಗ್ ವಿಡಿಯೋ ಅಥವಾ ಯಾವುದೇ ಒಂದು ವೀಡಿಯೋದಲ್ಲಾಗಿರ್ಬೋದು, ಪ್ರಾಡಕ್ಟ್ ರಿವ್ಯೂ ವೀಡಿಯೋದಲ್ಲಾಗಿರ್ಬೋದು, ಈ ಒಂದು ಪಾಟ್ಸ್ನ ಯೂಸ್ ಮಾಡಿರ್ತಾರೆ. ಯಾಕಂದರೆ ಅಷ್ಟು ಅಟ್ರಾಕ್ಟಿವ್ ಆಗಿ, ಅಷ್ಟು ರಿಯಾಲಿಟಿಯಾಗಿ ಲುಕ್ ಇರುತ್ತೆ. ಸೊ ಇದನ್ನು ನೋಡಿದರೆ ರಿಯಲ್ ಪ್ಲ್ಯಾಂಟ್ಸೇ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನನಗೂ ತಡೆಯೋಕ್ಕಾಗಲಿಲ್ಲ, ಅದಕ್ಕೆ ಫಸ್ಟು ಆರ್ಡರ್ ಮಾಡಿಬಿಟ್ಟೆ. ಸೊ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಸೆಟ್ ಆಫ್ 3 ಇರೋದು ಇದೆ, ಸೆಟ್ ಆಫ್ 2 ಇರೋದು ಇದೆ. ನಾನು ಸೆಟ್ ಆಫ್ 2 ಇರೋದನ್ನು ತೊಗೊಂಡಿದ್ದೀನಿ. ಸೊ ತುಂಬ ಕಡಿಮೆ ಪ್ರೈಸಲ್ಲೇ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ ಕೇಸ್ ಇವತ್ತೇನಾದರೂ ಈ ಒಂದು ಏಪ್ರಿಲ್
5th ಏನಾದರೂ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಾನು ಈ ಒಂದು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಸೊ ಇವತ್ತು ಆಫರ್ ನಡೀತಾ ಇದೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಚೆಕ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೂ ಕೂಡ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತ ಹೇಳ್ಬಿಟ್ಟು, ತುಂಬಾ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಟ್ಟಾಗ ಅದ್ರ ಲುಕ್ಕೇ ಬೇರೆ ಕಾಣಿಸುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆನಾ. ಸೊ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದು ಸರ್ತಿ ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲ್ರೆಡಿ ಆವಾಗಲೇ ಹೇಳಿದೆ ಅಲ್ವಾ, ಪ್ಲ್ಯಾಂಟ್ಸ್ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ರಿಯಲ್ ಪ್ಲ್ಯಾಂಟ್ಸ್ನ ತರಿಸಿ ಅದಕ್ಕೆ ನೀರು ಹಾಕಿ ಬೆಳೆಯೋ ಅಷ್ಟರಲ್ಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಹಾಗಂತ ಬಿಟ್ಟು ಬೆಳೆಸಬಾರ್ದು ಅಂತಲ್ಲ, ಆಲ್ರೆಡಿ ಮನಿ ಪ್ಲ್ಯಾಂಟ್ ಇದೆ ನನ್ನ ಹತ್ರ. ಆದರೆ ಹೆಂಗಂದರೆ ಮನೆ ಶಿಫ್ಟ್ ಮಾಡೋವಾಗ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ, ಅಥವಾ ತೊಗೊಂಡು ಶಿಫ್ಟ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಈ ಥರ ಒಂದು ಪ್ಲ್ಯಾಂಟ್ಸ್ನ ತರಿಸಿದ್ದೀನಿ. ಇದು ನಿಮಗೆ ಸೆಟ್ ಆಫ್ 6 ಬರುತ್ತೆ. ಪ್ರೈಸ್ ಅಂತೂ ನೀವು ಕೇಳಿದರೆ ಶಾಕ್ ಆಗ್ತೀರಾ. ಜಸ್ಟ್ 100 ರೂಪಾಯಿ, ಜಸ್ಟ್ 100 ರೂಪೀಸಲ್ಲಿ ನಿಮಗೆ ಸೆಟ್ ಆಫ್ 6 ಸಿಗುತ್ತೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬಾ ರಿಯಲಿಸ್ಟಿಕ್ಕಾಗಿ ಕಾಣಿಸುತ್ತೆ. ನಿಜವಾಗ್ಲೂ ನೋಡಿ ಈ ಥರ ಇರುತ್ತೆ ಲೀವ್ಸ್ ಅಂದ್ರೂ. 8 ಫೀಟೇನೋ 6 ಫೀಟ್ ಇದೆ ಇದು ಲೆಂತು, ನನಗೆ ಅಷ್ಟೊಂದು ನೆನಪಿಲ್ಲ. ಬಟ್ 8 ಫೀಟೇನೋ 5 ಫೀಟೇನೋ ಇದೆ. ಸೊ ಚೆಕ್ ಮಾಡಿ. ಬಟ್ 100 ರೂಪೀಸ್ಗೆ 6 ಅಂದರೆ ವರ್ತ್ ಅಂತ ಅನ್ನಿಸ್ತು ನನಗಂತೂ. ಸೊ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಓಕೆನಾ. ನಾನು ಆಲ್ರೆಡಿ ಹೇಳಿದ್ದೀನಿ, ತುಂಬ ಕಡಿಮೆ ಪ್ರೈಸಲ್ಲಿ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗೋವರೆಗೂ ನಾನು ಸರ್ಚ್ ಮಾಡ್ತಾಯಿರ್ತೀನಿ. ಸಿಕ್ಕಾಗ ಕಾರ್ಟಿಗೆ ಹಾಕಿಟ್ಟಿರ್ತೀನಿ, ಯಾವಾಗ ಬೇಕೋ ಆವಾಗ ನಾನು ಬೈ ಮಾಡಿರ್ತೀನಿ. ಸೊ ತುಂಬ ಚೆನ್ನಾಗಿದೆ, ಒಂದು ಸರ್ತಿ ಚೆಕ್ ಮಾಡಿ, ಓಕೆನಾ. ಸೊ ನೀವು ಡ್ರೆಸ್ಸಿಂಗ್ ಟೇಬಲು ಅಥವಾ TV ಯೂನಿಟ್ ಆಗಿರ್ಬೋದು, ಬಾಲ್ಕನಿ ಆಗಿರ್ಬೋದು, ಕಿಚನ್ ಆಗಿರ್ಬೋದು ಮೇಕ್ ಓವರ್ ಮಾಡ್ತೀರಾ ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು. ಡೆಫಿನೆಟ್ಲಿ ತುಂಬಾ ಯೂಸ್ ಆಗುತ್ತೆ. ಹಾಗೆ ಒಂದು ಗ್ರೀನರಿ ಅಂದ್ರೆ ಒಂದು ಎನರ್ಜಿ ಕಲರ್ ಅಂತಲೇ ಹೇಳ್ಬೋದು, ಒಂದು ಪಾಸಿಟಿವಿಟಿ ಅಂತಲೇ ಹೇಳ್ಬೋದು. ಸೊ ನೀವು ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮೊಂದು ಮನೇನ, ಕಿಚನ್ನ, ಬಾಲ್ಕನಿನ ಮೇಕ್ ಓವರ್ ಮಾಡ್ಕೋಬೋದು, ಓಕೆನಾ. ಸೊ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಚ್ಚಿದಾಗ ಆ ಒಂದು ಲುಕ್ಕೇ ಚೇಂಜ್ ಆಗುತ್ತೆ. ಸೊ ನಾನು ಕಾಯ್ತಾ ಇದ್ದೀನಿ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಕಿಚನ್ ಮೇಕ್ ಓವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಸ್ಪಾಂಜ್ನ ಹಾಕಿದ್ದೆ. ಸೊ ಇದು ಸ್ಕ್ರಬ್ಬು ಪ್ಯಾಕ್ ಆಫ್ 10 ಬರುತ್ತೆ. ಸೊ ಇದ್ರದ್ದು ಅಷ್ಟೇ ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಜಸ್ಟ್ ನಾನು ಕೊಟ್ಟಿರೋದು 70 ರೂಪೀಸ್ ಏನೋ 65 ರೂಪೀಸ್, ಬರೀ 65 ರೂಪಾಯಿ 70 ರೂಪಾಯಿಗೆ 10 ಬರುತ್ತೆ ನಿಮಗೆ. ಒಂದಲ್ಲ ಎರಡಲ್ಲ, ಪ್ಯಾಕ್ ಆಫ್ 10 ಬರುತ್ತೆ. ತುಂಬಾ ಚೆನ್ನಾಗಿದೆ. 70 ರೂಪಾಯಿಗೆ ಏನ್ರಿ ಬರುತ್ತೆ ಅಲ್ವಾ. ಸೊ 70 ರೂಪಾಯಿಗೆ ಇಷ್ಟು 10 ಸ್ಕ್ರಬ್ ಸಿಗ್ತಾಯಿದೆ. ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಸೊ ನಾನು 10 ತೊಗೊಂಡಿದ್ದೀನಿ, ನಿಮಗೆ ನಾನು 25 ಇರೋ ಅಂತ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹುಕ್ಸು. ಸೊ ನೀವು ಮನೆಯಲ್ಲಿ ಏನೇ ಮೇಕ್ ಓವರ್ ಮಾಡಬೇಕು ಅಂದ್ರೂ ಕೂಡ ಈ ಹುಕ್ಸು ಮೇನಾಗಿ ಬೇಕಾಗುತ್ತೆ. ಯಾಕಂದರೆ ರೆಂಟೆಡ್ ಮನೆ ಅಂದಮೇಲೆ ಎಲ್ಲಿನೂ ಹೋಲ್ ಹಾಕೋಕ್ಕಾಗಲ್ಲ, ಅಥವಾ ಸ್ವಂತ ಮನೆ ಇದ್ದರೂ ಅಷ್ಟೇ ಪದೇ ಪದೇ ಎಲ್ಲ ಕಡೆಯೂ ಹೋಲ್ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಸ್ಟಿಕ್ಕಾಗಿರೋ ಒಂದು ಹುಕ್ಸ್ನ ತರಿಸಿದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಸ್ಟಿಕ್ ಮಾಡ್ಬೋದು, ಬೇಡ ಅಂದಾಗ ಕಿತ್ತಾಕ್ಬೋದು, ಯಾವುದೇ ಥರ ಗೋಡೆಗೆ ಡ್ಯಾಮೇಜ್ ಆಗೋದಿಲ್ಲ. ಸೊ ಹಂಗಾಗಿ 2 ಶೇಪಲ್ಲಿ ಇರುತ್ತೆ, ಒಂದು ಈ ಥರ ಇರುತ್ತೆ, ಒಂದು ಈ ಥರ ಇರುತ್ತೆ. ನೀವು ಸ್ಕ್ರೂ ಬಿಚ್ಚಿ ಹಾಕೋಬೋದು. ಇನ್ನೊಂದು ವೆನಿಟಿ ಬ್ಯಾಗು, ಬಟ್ಟೆ, ಸ್ಕೂಲ್ ಬ್ಯಾಗು ಈ ಥರ ಹ್ಯಾಂಗಿಂಗ್ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ, ಸ್ಪೂನ್ಸ್ ಅದು ಹಾಕೋಕ್ಕೆ. ಸೊ ಇದು ಎರಡೂ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿದೆ. ಇದೂ ಅಷ್ಟೇ ಒಂದು 80 ರೂಪೀಸ್ ಏನೋ 70 ರೂಪೀಸ್, 70 ಅಥವಾ 80 ರೂಪಾಯಿ ಇರುತ್ತೆ. ಯಾಕಂದರೆ ಪ್ರೈಸಸ್ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ. ಸೊ ಎರಡೂ ಕೂಡ 20 ಬರುತ್ತೆ ನಿಮಗೆ ಟೋಟಲಾಗಿ. ಸೊ ತುಂಬಾ ಚೆನ್ನಾಗಿದೆ. ಸೊ ಅದರದ್ದು ಲಿಂಕ್ ಕೊಟ್ಟತೆ ಚೆಕ್ ಮಾಡಿ, ಓಕೆನಾ. ಈ ಎಲ್ಲ ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಕಿಚನ್ ಮೇಕರ್ ವಿಡಿಯೋ ಇರುತ್ತೆ. ಕಿಚನ್ ಮೇಕರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಮಿಸ್ ಮಾಡ್ಕೋದೇನೆ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.